ಅಮೆರಿಕ ಅಂತೂ ಕದನ ವಿರಾಮ ಅಂತ ಘೋಷಿಸಿಬಿಟ್ಟಿದೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ. ಹಾಗಂತ ಆ ಎರಡು ದೇಶಗಳೇನು ಸುಮ್ಮನೆ ಇದೆಯಾ? ಒಂದಕ್ಕೊಂದು ಮತ್ತೊಂದು ಬಾಂಬ್ ಹಾಕೊಳ್ಳೋದು, ಇರಾನ್ಗೆ ಸಂಬಂಧಪಟ್ಟ ಹಾಗಿನ ರಾಡಾರ್ಗಳನ್ನ ಅಟ್ಯಾಕ್ ಮಾಡೋದು, ಇರಾನ್ ಇಸ್ರೇಲ್ ಮೇಲೆ ಬಾಂಬ್ ಹಾಕೋದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಇಸ್ರೇಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನೀವು ಹಾಗೆ ಮಾಡಿದ್ರೆ ದೊಡ್ಡ ಉಲ್ಲಂಘನೆ ಆಗುತ್ತೆ, ನಿಮ್ಮ ಪೈಲಟ್ಗಳನ್ನು ವಾಪಸ್ ಕರೆಸ್ಕೊಳ್ಳಿ. ಇಸ್ರೇಲ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಮೇಲೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅವರು ಬಳಸಿದಂತ ಕೆಲ ಪದಗಳು ಡೊನಾಲ್ಡ್ ಟ್ರಂಪ್ ಎಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ದಿವಸ ನಾನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸ್ಬಿಟ್ಟೆ ಮತ್ತೊಂದು ಅಂತ ಹೇಳ್ಕೊಂಡು ಎಲ್ಲಾ ಕಡೆ ಹೋದಲ್ಲಿ ಬಂದಲ್ಲಿ ಓಡಾಡ್ತಾ ಇದ್ರು. ಹಂಗಂತ ಅವ್ರ ಮಾತುಗಳನ್ನು ಕೇಳಕ್ಕೆ ಇದೇನು ಪಾಕಿಸ್ತಾನ ಭಾರತನ, ಇರಾನ್ ಹಾಗೆ ಇಸ್ರೇಲ್. ಡೊನಾಲ್ಡ್ ಟ್ರಂಪ್ ಅವ್ರ ಮಾತಿಗೆ ಯಾವುದೇ ಮನ್ನಣೆನೂ ಕೊಡ್ತಾ ಇಲ್ಲ. ಹಾಗಾಗಿ ಇಷ್ಟು ದಿವಸ ತಾನು ಒಂದು ರೀತಿ ದೇಶಗಳ ನಡುವೆ ಯುದ್ಧ ನಿಲ್ಲಿಸುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೊಬೆಲ್ ಪೀಸ್ ಪ್ರೈಸಿಗೆ ನಾನು ಅರ್ಹ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥವ್ರು ಈಗ ಮಾತು ಕೇಳದೇ ಇರೋ ದೇಶಗಳನ್ನು ನೋಡಿ ಸಿಟ್ಟಾಗಿದ್ದಾರೆ.